ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ರೈತ ಬಾಂಧವರೇ, ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನು. ಇವತ್ತೊಂದು ಹೊಸ ವಿಡಿಯೋ ತರ ಆತನ್ರಿ. ವಿಡಿಯೋ ಯಾವ್ದಂದ್ರ ಕುಳೆ ಕಬ್ಬಿನ್ಯಾಗ ಡಬಲ್ ಡ್ರಿಪ್ ಲೈನ್ ಹೋಗುತ್ತನ್ರಿ. ಆ ಡಬಲ್ ಡ್ರಿಪ್ ಲೈನ್ ಕಬ್ಬ ಕಡಿಯುವಾಗ ತೆಗೆದಿಲ್ಲ, ನಡುವಿದ್ದು ಈಗ ತಳಗ ಮುಚ್ಕೊಂಡವು. ಈಗ ಅವನ ತೆಗದ ಬದಿವಿಗೆ ಆತನ್ರಿ. ಏನೇನ್ ಲಾಭ ಐತಿ ಮತ್ ಏನೇನ್ ಐತಿ ಅನ್ನೋದ ಈ ವಿಡಿಯೋದಾಗ ಹೇಳ್ಕೊಡ್ತೇನ್ರಿ. ಈ ವಿಡಿಯೋ ನೋಡಕ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ರೈತ ಬಾಂಧವ್ರೆ, ಡಬಲ್ ಡ್ರಿಪ್ ಲೈನ್ ದಿಂದ ಏನೇನ್ ಲಾಭ ಐತಂದ್ರ, ನಾವ ಎಲ್ಲರ ಕುಡ್ಕಿ ಬಾವ್ ಇತ್ತು, ನಿಮ್ಮದ ನಾಲ್ಕು ಸರ್ತಿ ಇತ್ತು ಅಂದ್ರ ಡಬಲ್ ಡ್ರಿಪ್ ಲೈನ್ ಸೂಪರ್. ಕ್ವಾಲಿಟಿ ಡ್ರಿಪ್ ಲೈನ್ ಜರ ಹಾಕಿದ್ವು ಅಂದ್ರ ಅದ ಟೈಮ್ ಪ್ರಕಾರ ನೀರು ಹೋಗಿದೈತ್ರಿ. 3 ಲೀಟರ್ 4 ಲೀಟರ್ 5 ಲೀಟರ್ ತಾಸಿಗೆ ಕರೆಕ್ಟಾ. ಇದು ನಾವು ಲೋ ಕ್ವಾಲಿಟಿ ಜರ ಹಾಕಿದ್ವು ಅಂದ್ರ 10-12 ರೂಪಾಯಿ ಕೊಟ್ಟ ಡ್ರಿಪ್ ಲೈನ್ ಜರ ನಾವು ಹಾಕಿದ್ವು ಅಂದ್ರ ಡಬಲ್ ಡ್ರಿಪ್ ಲೈನ್ ಕಮ್ ಸೆ ಕಮ್ಮ 2 ವರ್ಷಕ್ಕೆ ಬರ್ತೈತ್ರಿ. ನೀವು ಹೈ ಕ್ವಾಲಿಟಿ ಹಾಕಿರ್ನು ಹೆಗ್ಗಣ ಕಡಿದಾನ, ನೀವು ಲೋ ಕ್ವಾಲಿಟಿ ಹಾಕಿರ್ನು ಹೆಗ್ಗಣ ಕಡಿದಾನ. ಒಂದೊಂದ್ ಕಡೆನ ಹೋಲ್ಗಳು ಬಂದ್ ಆಗುದಿಲ್ರಿ, ಮತ್ತ ಅದ್ರಾಗ ಕೆಮಿಕಲ್ದ ಅಂಶ ಇರುದಿಲ್ಲ, ಅವ್ರದ್ದು ಹೆಂಗಾರ ನಡೀತಾವ. ಆಕ್ಚುಲಿ ನಮ್ ಕಡೆ ಬಾಯಿ ನೀರ ಬೋರ್ ನೀರ್ ಏನದಾವ್ರಲ್ಲ, ಡ್ರಿಪ್ ಲೈನ್ ಹೋಲ್ ಬಂದ್ ಮಾಡ್ತಾವ್ರ 2 ತಿಂಗಳದಾಗ. ಅದಕ್ಕೆ ನಾವೇನ್ ಮಾಡ್ತೇವು, ಲೋ ಕ್ವಾಲಿಟಿ 10-12 ರೂಪಾಯಿದ 3000 ಫೂಟ್ ತರ್ತೇವು, ಮತ್ತೊಂದು 4 ಲೈನ್ ಜಗ್ಗಾಡ್ತಾವ್ರಿ. ಅದಕ್ಕ ಯಾಕಂದ್ರ ನಮ್ಮ ಸರ್ತಿದ ಬಾಯಿಗಳು ಜರ ಇದ್ದು ಅಂದ್ರ 4-3 ದಿವಸನೇ ನಮ್ಮ ಹೊಲ ತಮಾಮ್ ತೊಯ್ಬೇಕು. ಅತಂದ್ರ ನಾವು ಲೋ ಕ್ವಾಲಿಟಿ ಡ್ರಿಪ್ ಲೈನ್ ಹಾಕಬೇಕು, ಅದು ಡಬಲ್ ಡ್ರಿಪ್ ಲೈನ್. ನಿಮ್ಗೆ ಹೇಳ್ತೇನ್ರಿ, 1 ತಾಸ್ನ್ಯಾಗ ನಿಮ್ಮ ಬೋದೆಲ್ಲ ತೋರಿಸ್ಬಿಡ್ತೈತಿ. ಅದ್ ಹಿಂದಾಗಡೆ ತೊಯ್ದು ಬ್ಯಾರಿ. ನಮ್ಗೆ ಇಂಪಾರ್ಟೆಂಟ್ ಏನ, ನಮ್ಮ ಕಬ್ಬಿನ ಲೈನ್ದಾಗ ಬೋದ್ ಲೈನ್ ಸರಿಯಾಗಿ ತೊಯ್ಬೇಕು, ಕರೆಕ್ಟಾಗಿ ನೀರು ಸಪ್ಲೈ ಆಗಬೇಕು. ನಾವು 4 ಫೂಟ್ ಸಾಲಿಗೆ ಜರ ಹೊಗೆ ನೀರು ಬಿಟ್ಟು, ಇಲ್ಲ ಡ್ರಿಪ್ ಲೈನ್ ನಡು ಹೋಗೋದು ಬಿಟ್ಟು ಅಂದ್ರ ನಡುವಿಂದ ಹಿಡಿದ ಬೋದ್ ಹೋಗಾಕ ನೀರ ಲೇಟ್ ಆಗ್ತೈತಿ, ಮತ್ತೆ ಟೈಮ್ ಭಾಳ ತೋತೈತಿ. ಅಟ್ರೊಳಗ ನಮ್ಮ ಸರ್ತಿ ಮುಗಿದು ಹೋಗಿರ್ತಾವ್ರಿ. ಅದಕ್ಕಾಗಿ ಡಬಲ್ ಡ್ರಿಪ್ ಲೈನ್ ಹೋಗದ ಬೋದಿಗೆ ಜರ ನಾವು ಸರಿಸಿದಂಗಾರ ಕರೆಕ್ಟಾಗಿ ನೀರು ನಾವು 2 ದಿವಸನ್ಯಾಗ ನೀರ ಸರಿಯಾಗಿ ಹಾಸ್ಕೋಬಹುದು, ನೀರು ಬಿಟ್ಕೋಬಹುದು. ಇಲ್ಪ ನಮ್ಮ ಬಾಯಿ ಐತಿ, ನಮ್ಮ ಬೋರ್ ಐತಿ ಅಂದ್ರೂ ಸಹಿತ ಈ ಡಬಲ್ ಡ್ರಿಪ್ ಲೈನ್ ಎಲ್ಲರಿಗೂ ಲಾಭ ಕೊಡ್ತೈತ್ರಿ. 2 ತಾಸಿನ ನಮ್ಮ ನೀರು ಸರಿಯಾಗಿ ಉಳಿತೈತಿ, ನೀರು ಭಾಳ ಚಂದ ಉಗಿತಾವ, ನೀರು ಭಾಳ ಚಂದ ಡ್ರಾಪ್ ಬೀಳ್ತಾವು, ಮತ್ ಸರಿಯಾಗಿ ಪಟ್ನ ಬೋತ್ ಒಯ್ತೈತಿ. ಈಗ ನಾ ಬೋದಿಗೆ ಹೆಂಗ ಲೈನ್ ಬಿಟ್ಟನು 2 ಕಡೆ ಅನ್ನೋದು ನಿಮ್ಗೆ ತೋರಿಸ್ತನು. ಈಗ ನಾ ಪೈಲಾ ಈಗ ಏನ್ ಮಾಡತ್ತನ್ರಿ, ರೌಂದಿ ಸರ್ಸಾತನ್. ರೌಂದಿ ಅಂತೂ ಬೇಕಾ ರೌಂದ್ ಇತ್ತಂದ್ರ ನಿಮ್ ಡ್ರಿಪ್ ಲೈನ್ ಆತ ಓಡಾಡುದಿಲ್ಲ, ನೀರ್ ವೇಸ್ಟ್ ಆಗುದಿಲ್ಲ. ಈಗ ನೋಡ್ರಿ, ನಾ ತೋರ್ಸಾಕತ್ತನು. ಈಗ ಸದ್ದ ನಾನು ಈಗ ನಡುವಿದ್ದಂತ ರೌಂದಿ ಸೈಡ್ ಮಾಡೇನ್ರಿ. ನಡುವಿದ್ದಂತ ರೌಂದಿ ಸೈಡ್ ಮಾಡೀನಿ, ಇದನ್ನ ಬೋದಿಗೆ ಸರಿಸ್ತನು. ಈಗ ಈ ರೀತಿ ನಾನು ಸೈಡ್ ಮಾಡ್ಕೊಂಡ ಹೆಚ್ಚಾದ ರೌಂದಿ ಏನ್ ಮಾಡತ್ತನ್ರಿ, ತೆಗೆದ ಮುಂದಿನ ಸಾಲಿನ ತೆಗೆದು ಹೋಗಿತ್ತನ್ರಿ. ಯಾಕಂದ್ರ ಈಗ ಹೆಚ್ಚಿಗೆ ಇದ್ದ ರೌಂಡಿ ನಂಗೆ ಬೇಕಾಗಿಲ್ಲ, ಅದನ್ನ ಮುಂದಿನ ಸಾಲಿಗೆ ಈ ರೀತಿ ತೆಗೆದು ಹೋಗಿತ್ತೇನ್ರಿ. ಬೇಕಾದಟ್ಟ ರೌಂಡಿ ಏನ್ ಮಾಡ್ತನ್ರಿ, ನನಗೆ ಸಾಲಿಗೆ ತುಂಬ್ಕೋತಾನ. ಇದನ್ನ ಯಾಕೆ ತೋರಿಸ್ಬೇಕಾಗಿತ್ತ, ಏನೋ ಒಂದು ಐಡಾ ಬತ್ತು. ನಂದ 30 ಗುಂಟೆ ಜಮೀನ್ ಇತ್ರಿ. 30 ಗುಂಟೆ ಜಮೀನ್ ಒಂದೇ ಸಲ ನಾನು 5 ಮೋಟರ್ ಬಿಡಾಕ ಆಗುದಿಲ್ರಿ. ಯಾಕಂದ್ರೆ ಡ್ರಿಪ್ ಲೈನ್ ಆಗ್ಲಿ, ಇಲ್ಲ ನಮ್ಮ 3 ಇಂಚ್ ಲೈನ್ ಆಗ್ಲಿ, ಯಾವ್ದಾರ ಬರ್ಸ್ಟ್ ಆಗ್ತಾವ, ಹೊಡಿತಾವ. ಅದಕ್ಕಾಗಿ ಏನ್ ಮಾಡೀನ್ರಿ, ನಾನು ಡಬಲ್ ಡ್ರಿಪ್ ಲೈನ್ ಹಾಕಿ 30 ಗುಂಟೆ ಇದ್ದದ್ದು ಏನ್ ಮಾಡೀನ್ರಿ, 1 ಎಕರೆ ಸಮಾನ ನಾ ಮಾಡೀನಿ. ಆ 1 ಎಕರೆ ಸಮಾನ ಮಾಡಿದ ಬಳಿಕ ಬರಬರ್ತ ನನಗೆ ಐಡಿಯಾ ಬರಾಕಾಯ್ತು, ಡಬಲ್ ಡ್ರಿಪ್ ಲೈನ್ ಬಿಟ್ರೆ ಏನೇನು ಲಾಭ ಐತೆ. ಅದಕ್ಕೆ ನಿಮ್ಗೆ ತೋರ್ಸಾತನು. ಈ ರೀತಿ ಲೈನ್ ಎಲ್ಲ ಬಿಡಿಸ್ಕೊಂಡು ಏನ್ ಮಾಡ್ಬೇಕ್ರಿ, ಈ ಲೈನ್ ಸರಿಯಾಗಿ ನಾವು ಬೋದಿಗೆ ಸರಿಸ್ಬೇಕ್ರಿ. ಈ ರೀತಿ ನಾವು ಬೋದಿಗೆ ಜರ ಸರಿಸುವಾಗ ಹೆಗ್ಗಣದು ಹಡ್ಡಿ ಗಿಡ್ಡಿ ಇದು ಮಾಡಿತ ನಾವು ತಕ್ಕೋಬೇಕಾಗತ್ರಿ. ತಕ್ಕೊಂಡ ಲೈನ್ ಕ್ಲಿಯರ್ ಮಾಡಬೇಕು. ಅಚಾನಕ್ ನಮ್ಮಲ್ಲಿ ನೀರ್ ಹೆಚ್ಚಾಗಿದ್ದು ಅಂದ್ರ ಅವಾಗ ನಾವು ಲೈನ್ ಬಿಡಬಹುದು, ನೀರ್ ಆಗ್ತಾ ಓಡಾಡುದ್ರಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ ರೀ, ನೋಡ್ರಿ, ಇಲ್ಲಿ ನಾ ಬೋದಿಗೆ 2 ಕಡೆ ಮಾಡಿ ಇಲ್ಲಿ ರೌಂದಿ ಹಾಕೇನಿ. ಈ ಕರೆಕ್ಟ್ ಆಗಿ 2 ಕಡೆ ಬೋದಿಗೆ ಐತಿ. ಈ ಸಾಲಿನ ಡ್ರಿಪ್ ಲೈನ್ ಆ ಸಾಲಿನ ಡ್ರಿಪ್ ಲೈನ್ ಕರೆಕ್ಟ್ ಆಗಿ ಬೋದ್ ಮೇಲ್ದವ್ರಿ. ಈ ಬೋದ್ ಮೇಲ್ನು ಸರಿಯಾಗಿ ಸಾಧ್ಯ ಇಲ್ಲ. ಸರದ್ರು 2 ಸರದ್ರಿ, ಬಾಳ ಇಟ್ಟು ಸರಿತೈತ್ರಿ. ಕುಳೆ ಕಬ್ಬಿಗೆ ಮರಿ ಜರ ಒಡದಕಿಸಿನ ದೊಡ್ಡದಾದ್ರೂ ಸಹಿತ ನಮ್ಮ ಡ್ರಿಪ್ ಲೈನ್ ಅಡಾಲ್ ಹಾಕೋದ್ ಹೋದ್ ಹೊರತಾಗಿ ಇತರ ಒಳಗೆ ಸಿಕ್ಕಾಕೋದಿಲ್ರಿ. ನೀವು ವರ್ಷ ಗಂಟ್ಲೆ ಕರೆಕ್ಟ್ ಆಗಿ ನೀವು ಡ್ರಿಪ್ ಲೈನ್ ಬಿಡಬಹುದು. ಇನ್ನೊಂದು ರೈತ ಬಾಂಧವರೇ, 2ನೇ ಕುಳೆ ಕಬ್ಬ ನಾವು ಬಿಟ್ಟಾಗ ಅದಕ್ಕೆ ರೂಟರ್ ಹಾಕಬೇಕು, ಮಣ್ಣು ಹೊಸಾದ ಮಾಡಬೇಕು.
ನಾವು ರೌಂದಿ ತೆಗಿಬೇಕು ಅನ್ನೋದಿಲ್ಲ ರೈತ ಬಾಂಧವ್ರೆ. ನಾವು ಸರಿಯಾಗಿ ಒಂದು ಲಾವಣಿ ಒಂದು ಕುಳೆ ಆರಾಮ್ಸಿರಿ ತಕ್ಕೋಬಹುದು. ಅದಕ್ಕೆ ನಾವು ಗೊಬ್ಬರನು ಹಾಕಬಹುದು. ಗೊಬ್ಬರ ಹೆಂಗ್ ಹಾಕುದ? 2 ಹೆಣ್ಣಾಳು ಇಟ್ಟ ಕರೆಕ್ಟ್ ಆಗಿ ಕುರುಪಿಲೆ ಎಲ್ಲೆಲ್ಲಿ ಗಡ್ಡಿದಾವಲ್ಲ ಅಲ್ಲೆಲ್ಲಿ ನಾವು ಹಾಕುವಂತ ಗೊಬ್ಬರ ಕಡ್ದ ಕೇಸಿಂದ ಮುಚ್ಕೋತ ಹೋದ್ರ ಪ್ರಾಬ್ಲಮ್ ಏನಿಲ್ರಿ, ಸರಿಯಾಗಿ ಕಬ್ಬು ಬರ್ತೈತಿ. ನಾ ಮತ್ತೆ ಇದನ್ನ ಹರಗಿಸಿಲ್ಲ, ಏನು ಮಾಡಿಲ್ಲ, ಕರೆಕ್ಟ್ ಆಗಿ ರೌಂದಿ ಬಿಟ್ಟುನು. ಮತ್ತೆ ಈ ರೀತಿ ಡ್ರಿಪ್ ಲೈನ್ ನಾ ಹಾಕೇನ್ರಿ. ಈ ರೀತಿ ಡ್ರಿಪ್ ಲೈನ್ ಹಾಕಿದಾಗ ಕರೆಕ್ಟ್ ಆಗಿ ಪೈಲ ತೊಯ್ಯೋದು ಬೋದ್ರಿ. ಕರೆಕ್ಟ್ ಆಗಿ ಪೈಲ ತೊಯ್ದು ಬೋದ, ಆಮೇಲೆ ಇದು ಎಷ್ಟು ತೋದತ್ಲೆ ಅಷ್ಟ ಇಲ್ಲಿ ತೊಯ್ತೈತ್ರಿ. ಇಲ್ಲಿಗೆ ತೊಯ್ಬೇಕಂದ್ರೆ ನಮ್ಗೆ ಬೇಕಾಗಿಲ್ಲ. ಇಲ್ಲಿ ತೊಯ್ದಿತ್ತಂದ್ರೆ ನಮ್ಗೆ ಸಬ್ಸೆಂಟ್ ನೀರ್ ಇದ್ದಾಗ ತೊಯ್ತೈತಿ. ನಮ್ಗೆ ಸಬ್ಸೆಂಟ್ ನೀರ್ ಇಲ್ಲ, ನೀರ್ ಕಮ್ಮಿ ಐತಿ. ನಾವು ಇಟ್ರಾಗ ನಾವು ಮಾಡ್ಬೇಕಂದ್ರೆ ಈ ರೀತಿ ಡಬಲ್ ಡ್ರಿಪ್ ಲೈನ್ ಜರ ಉಗಿದ್ರ ಕರೆಕ್ಟ್ ಆಗಿ ನಮ್ಮ ತಾಸ 1.5 ತಾಸಿನಾಗ್ರಿ ನಮಗಿದ ಕರೆಕ್ಟ್ ತೋದ ಕರೆಕ್ಟ್ ಹಸಿದು ಕೊಡ್ತದ್ರಿ. ಮತ್ ಇನ್ನೊಂದ್ ರೈತ ಬಾಂಧವ್ರಿ, ಹೆಗ್ನದು ಹಡ್ಡಿದ್ದು ಮಾಡಿದ್ದು ಅಂದ್ರೆ ಇಲ್ಲಿ ನಿಮ್ಗೆ ತೋರ್ಸಾತೀನಿ ನೋಡ್ರಿ. ನಾನು ಈ ರೀತಿ ರೌಂದಿ ತೆಗದಾಗ ಹೆಗ್ಗನಗಳು ಕಾದಿರ್ತೈತಿ. ಹೆಗ್ಗನ ಈ ರೀತಿ ಹಡ್ಡಿದ್ದು ಅಂದ್ರೆ ನಾವು ಕರೆಕ್ಟ್ ಆಗಿ ಹೆಗ್ಗನ ಹಡ್ಡಿ ತೆಗೆದ ಸೈಡ್ ಮಾಡ್ಕೊಂಡ ಇದನ್ನ ಸರಿಯಾಗಿ ನಾವು ಈ ರೀತಿ ಮಾಡ್ಕೊಂಡ್ ಬಿಟ್ಟಿವಿ ಅಂದ್ರೆ ನಾವು ಹೊಗೆ ನೀರು ಬಿಟ್ಟಾಗ ಸರಿಯಾಗಿ ನಾವು ಕಾವಲಿ ನೀರು ಹಾಯ್ತೈತ್ರಿ. ಆಯ್ತು ರೈತ ಅಂದವ್ರೆ, ಈ ರೀತಿ ತಕ್ಕೊಂಡ ಇದ್ರ ಮೇಲೆ ರೌಂದಿ ಮುಚ್ಕೋತ ಹೋದಿವಿ ಅಂದ್ರೆ ನಾ ತೋರ್ಸೋದು ಏನಂತಂದ್ರೆ ರೀ, ಕರೆಕ್ಟ್ ಆಗಿ ನಡುವ ರೌಂದಿ ತುಂಬಿದಂಗಾತು, ನಾವು ಡ್ರಿಪ್ ಲೈನ್ ಬೋದ್ಗೆ ಬಿಟ್ಟಂಗಾತು. ಬೋದ್ ನಡುವು ಸಿಕ್ಕಾಕೋದಿಲ್ಲ. 4 ತಿಂಗಳು ನಾವು ತೆಗಿಬೇಕು ಅನ್ನೋದು ಇಲ್ಲ. ಕರೆಕ್ಟ್ ಆಗಿ ಏನಾಗ್ತದ್ರಿ, ಮರಿ ಹೊಡಿಯುವಾಗ ಸೈಡ್ ಹಾಕೋದು ಬರ್ತದ್ರಿ. ನಮ್ದು ಏನು ಪ್ರಾಬ್ಲಮ್ ಇಲ್ರಿ. ಅಚಾನಕ್ ಹೆಗ್ಗನ ಕಡ್ದಿತ್ತು ಇಲ್ಲಂದ್ರೆ ಕಬ್ಬು ಕಡಿವಿಟ್ನಾಗ ಎಲ್ಲೇರೆ ಕುರಿಪಿ ಜರ ಹತ್ತಿತ್ತು ಅಂದ್ರೆ ನಿಮ್ಗೆ ತೋರ್ಸಾಕ ಒಂದು ಮಾರ್ಕ್ ಮಾಡಿಟ್ಟೇನ್ರಿ. ಇಲ್ಲಿ ನೋಡ್ರಿ ರೈತ ಬಾಂಧವ್ರಿ, ಈ ರೀತಿ ಕುರಿಪಿ ಹತ್ತೈತ್ರಿ. ಕುರಿಪಿ ಹತ್ತೈತಿ ಅಂದ ಬಳಕ ಇದನ್ನ ನಾವೇನ್ರಿ ಆಗಿಂದಾಗ ಪಟ ಜಾಯಿಂಟ್ ಮಾಡ್ಕೋದ್ರಿ. ನಾವು ರೈತ ಬಾಂಧವರದೇವ್ರಿ, ನಮಗೆ ಟೂಲ್ಸ ಬೇಕು, ಕಟಿಂಗ್ ಪ್ಲೇಯರ್ ಬೇಕು, ಪಕ್ಕಡ ಬೇಕು, ಚೂರೆ ಬೇಕು, ಹತಾರ್ ಬೇಕು ಅನ್ನೋದಿಲ್ರಿ. ಇದಕ್ಕೆ ಏನ್ ಮಾಡುದ, ಜಾಯಿಂಟರ್ ಹಮೇಶ ಕಿಶಾಗಿ ಯಾವಾಗ ಇರ್ಬೇಕು. ಜಾಯಿಂಟರ್ ಯಾವಾಗಲೂ ನಮ್ಮ ಕಿಶದಾಗ ಇರ್ಬೇಕ್ರೆ. ನಾವು ಹೊಲಕ್ಕೆ ಬರ್ತೇವೆ ಅಂದ್ರೆ 1-2 ಜಾಯಿಂಟರ್ ಇರಬೇಕು. ಈ ರೀತಿ ಕರೆಕ್ಟ್ ಆಗಿ ಏನ್ ಮಾಡೋದ್ರಿ, ಡ್ರಿಪ್ ಲೈನ್ ಹಾಕೊಂಡ ನಾವು 1 ಮಿನಿಟ್ನಾಗ ನಮ್ಮ ಕೆಲಸ ಕ್ಲಿಯರ್ ಮಾಡ್ಕೊಂಡ ನಾವು ಮುಂದೆ ಹೋಗ್ಬೋದು ರೈತ ಬಂದವ್ರಿ. ಆಯ್ತ್ರಿ, ಈಗ ಎಷ್ಟೊತ್ತೈತ್ರಿ ನಮ್ಮ ಡ್ರಿಪ್ ಲೈನ್ ನಮಗೆ ಸಿಕ್ತು. ಕರೆಕ್ಟ್ ಆಗಿ ಜಾಯಿಂಟರ್ ಹಚ್ಚಿ ಹೊಡೆದ್ನಿ, ಲಾಕ್ ಮಾಡಿ ಬಿಟ್ಬಿಟ್ನಿ. ಆಯ್ತು ರೈತ ಬಂದವ್ರಿ, ಈ ರೀತಿ ಜಾಯಿಂಟ್ ಮಾಡ್ಕೊಂಡ ಮುಂದೆ ನಾವು ಕರೆಕ್ಟ್ ಆಗಿ ಎಂಡ್ ಕ್ಯಾಪ್ ಬೇಕಾತ ಇಲ್ರಿ. ಎಂಡ್ ಕ್ಯಾಪ್ ಬೇಕಾಯ್ತಲ್ಲ, ಎಂಡ್ ಕ್ಯಾಪಿಗೆ ಹೋಗಿ ಒಂದು ಕಟ್ಟಿಗೆ ನಟ್ಟ ಹಚ್ಚಿ ಜಗ್ಗಿ ಕೇಸಿ ನಾವು ಮಲು ಬಡದ್ ಬಿಟ್ಟು ಅಂದ್ರೆ ಕರೆಕ್ಟ್ ಆಗಿ ಡ್ರಾಪ್ ಹಣಿ ಬೀಳ್ತಾವ್ರಿ. ಈಗ ಕುಳೆ ಕಬ್ಬಂತೂ ನಂದು ಬರಾಗದೈತಿ. ಹೋಸಲ ಕಳಿಸಿದ್ ನೀವು ನೋಡಿದೇರಿ. ಮತ್ತೆ ಡಬಲ್ ಡ್ರಿಪ್ ಲೈನ್ ಜರ ಇತ್ತಂದ್ರ ನಾವು ಸರಿಯಾಗಿ ನೀರ್ ಹಾಸ್ಕೋಬಹುದು. ಏನ ನಮ್ಮದು ಹೊಲ ಜರ ಕಮ್ಮಿ ಇತ್ತು, 30 ಗುಂಟೆ ಇತ್ತು ನನ್ನಂಗ ಅಂದ್ರ 30 ಗುಂಟೆದ ಏನ್ ಮಾಡುದ್ರಿ, 1 ಎಕರೆಕ ಬರುವಂಗ ಡಬಲ್ ಮಾಡಿಬಿಡುದ್ರಿ. ಡಬಲ್ ಮಾಡಿದ್ವಿ ಅಂದ್ರೆ ಎಲ್ಲಿ ನೀರು ತಿರುವುದು ಬೇಕಾಗಿಲ್ಲ, ಏನ್ ತಿರುವುದಿಲ್ಲ, ಆಟೋಮೆಟಿಕ್ಲಿ ನೀರು ಎಲ್ಲಾ ಕಡೆ ಸಬ್ಸೆಂಟ್ ಆಗ್ತದ್ರಿ. ಮತ್ತೆ ಸಬ್ಸೆಂಟ್ ಆಗ್ತತಿ, ಮತ್ ನಮ್ಗೆ ನೀರು ಉಳಿತಾಯನೂ ಐತ್ರಿ. ಆದ್ರೆ ಲೋ ಕ್ವಾಲಿಟಿ ಪೈಪ್ ಹಾಕಬೇಕ್ರಿ. ಯಾವ ಕಂಪನಿದ ಏನ ಅಂತ ನಾ ಅದನ್ನೇನು ಅಡ್ವರ್ಟೈಸ್ ಏನು ಕೊಡಾತಿಲ್ರಿ. ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. 1200-1300 ರೂಪಾಯಿಗೆ ಒಂದು ಬಂಡಲ್ ಬರ್ತೈತಿ. ಒಂದ್ ಹಾಕಿದ್ವು ಅಂದ್ರೆ ಲಾವಣಿ ಕಬ್ಬ, ಒಂದು ಕುಳೆ ಕಬ್ಬ ಆರಾಮ್ ಸರಿ ಬರ್ತದ್ರಿ. ಮತ್ ನೋಡು ಚೆಕ್ ಮಾಡ್ಕೋತಿರ್ಬೇಕು. ರೌಂದಿ ಬಡ್ಡೆ ಬಿಡಬಾರ್ದು. ತೆಗೆದ ಕೇಸಿನ ಬೋದ್ ಮಾಡಿದ್ವು ಅಂದ್ರೆ ಕರೆಕ್ಟ್ ಆಗಿ ಬೋದ ತಾಸಿನ ನೆನಿತೈತಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನೆ ರೈತ ಬಂದವ್ರಿ. ವಿಡಿಯೋ ಜರ ಲೈಕ್ ಆಗಿತ್ತು, ಇಲ್ಪ ಇವ್ರು ಮಾಡೋದು ತೋರಿಸ್ತಾರ ನಮಗೂ ಏನಾರ ಐಡಿಯಾ ಬರ್ತೈತಿ ಅಂತ ನಿಮ್ ಮನಸ್ಸಿನಾಗ ಜರ ಇದ್ರ ಗೆಳೆಯರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ ಇನ್ನೊಬ್ಬರಿಗೆ ತಿಳಿಸ್ರಿ, ಮತ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂತ ವಿಡಿಯೋ ಬರ್ತಿರ್ತಾವು. ನಾ ಹಾಕುವಂತ ವಿಡಿಯೋ ಬಂದ್ರು ಸಹಿತ ವಿಡಿಯೋ ಎಲ್ಲೋ ದೂರ ಹೋಗಿರ್ತಾವ. ಹಳಿ ವಿಡಿಯೋ ನೋಡ್ಬೇಕಂದ್ರೆ ಹುಡುಕ್ಯಾಡ್ರೆ ಸಿಗುದಿಲ್ರಿ. ಯಾವ್ಯಾವ ವಿಡಿಯೋಗಳು ಬರ್ತಾ ಇರ್ತಾವು. ಅದಕ್ಕೆ ನಾವು ಹೊಸ ವಿಡಿಯೋಗಳ ಮಾಡಿದ ವಿಡಿಯೋ ಯಾರನ್ನು ಹೊಸ ವಿಡಿಯೋ ಮಾಡಿ ಹಾಕ್ತಾ ಇರ್ತನು. ಮತ್ ನೀವು ನೋಡ್ಕೊಂಡ ನಿಮ್ಮ ರೈತಕ್ಕೆ ಮುಂದುವರೆಸ್ರಿ ರೈತ ಬಾಂಧವ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ಹೋಗಿ ಬರೋಣ ರೈತ ಬಾಂಧವ್ರೆ. ಜೈ ಹಿಂದ್.